ನಮಸ್ಕಾರ ವೀಕ್ಷಕರೇ. ರೀಸೆಂಟ್ ಆಗಿ ಒಂದು QR ಕೋಡ್ ತೋರಿಸ್ತಾ ಇದ್ದೀನಿ. ದಾನ ಮಾಡಿ, ನಿಮ್ ಕೈಲಾದ್ರೆ ಸೇವೆ ಮಾಡಿ, ಕರ್ಮದ ಫಲಗಳನ್ನ ಇಲ್ಲಿ ಸಲ್ಲಿಸಿ ಅಂತ. ಏನಿದು ಅನ್ನೋದಾದ್ರೆ, ಎಷ್ಟೋ ಜನ ಕರ್ಮ ಮಾಡಿರ್ತೀವಿ, ದಾನ ಮಾಡ್ಬೇಕು, ಧರ್ಮ ಮಾಡಬೇಕು ಅಂತ ಬದುಕ್ತಾ ಇರ್ತೀವಿ. ಆದ್ರೆ ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆ ಟೈಮ್ ನಲ್ಲಿ ಎಲ್ಲಿ ಸಿಗ್ತಾರೋ, ಯಾರು ಸಿಗ್ತಾರೋ, ರಸ್ತೆನಲ್ಲಿ ಒಬ್ರು ಸಿಕ್ಕಾರೋ ಅವ್ರಿಗೆ ದಾನ ಕೊಡ್ತೀವಿ. ಕೊಟ್ಟಿದೀವಿ ನಾವು ದಾನ, ಖುಷಿಯಾಗಿರ್ತೀವಿ. ಆದ್ರೆ ಆ ದಾನ ಸದ್ಬಳಕೆ ಆಗ್ಲಿಲ್ಲ ಅಂದ್ರೆ, ಕೆಟ್ಟದಕ್ ಬಳಕೆ ಆಯ್ತು ಅಂದ್ರೆ, ನೀವು ಕೂಡ ಕೆಟ್ಟದ್ರಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿರ್ತೀರಾ. ಎಕ್ಸಾಂಪಲ್, ರೀಸೆಂಟ್ ಆಗಿ ನಾನು ಟ್ರಾವೆಲ್ ಮಾಡುವಾಗ ಈ ಅಯ್ಯಪ್ಪನ ಮಾಲೆ ಹಾಕಿರೋರು ಜೋಳಿಗೆ ಹಿಡ್ಕೊಂಡು ಬರ್ತಾರೆ, ದುಡ್ಡು ಹಾಕಿ ಅಂತ. ಅಯ್ಯಪ್ಪನ ತತ್ವ ಹೇಳುತ್ತೆ, ನೀನು ಕಷ್ಟಪಟ್ಟು ದುಡ್ದು ಅದರಲ್ಲಿ ನಾಲ್ಕು ಜನಕ್ಕೆ ಅನ್ನ ಹಾಕು. ಅದಾದ ಮೇಲೆ ನೀನು ಆ ದುಡ್ಡಿನಲ್ಲಿ ಕಷ್ಟಪಟ್ಟು ದುಡ್ದಿರ್ತಿಯಲ್ಲ, ಆ ದುಡ್ಡಿನಲ್ಲಿ ಶಬರಿಮಲೆ ಯಾತ್ರೆ ಮಾಡು ಅಂತ ಹೇಳುತ್ತೆ. ಇಲ್ಲೇನ್ ಮಾಡ್ತಾರೆ, ಶಬರಿಮಲೆ ಮಾಲೆ ಹಾಕೊಂಡು, ಅಯ್ಯಪ್ಪನ ಮಾಲೆ ಹಾಕೊಂಡು ಭಿಕ್ಷೆ ಎತ್ತುತ್ತಾರೆ. ಆ ದುಡ್ಡಿನಲ್ಲಿ ಕುಡಿದು ಮಜಾ ಮಾಡ್ತಾರೆ. ಅಂದ್ರೆ ಏನಾಯ್ತು, ನಾವು ಅವ್ರಿಗೆ ಶಬರಿಮಲೆ ಮಾಲೆ ಹಾಕಿದಿರಿ ಅಂತ ಕೊಡ್ತೀವಲ್ಲ ದಾನ, ಅದನ್ನ ಅವ್ರು ಕುಡಿದು ಮಜಾ ಮಾಡೋದಕ್ಕೆ ಬಳಸೋದ್ರಿಂದ ಆ ಕೆಟ್ಟದ್ರಲ್ಲಿ ನಾವು ಒನ್ ಆಫ್ ದಿ ಮೆಂಬರ್ ಆಗ್ತೀವಿ. ಅಂದ್ರೆ ಧರ್ಮದ ಕೆಲಸ ಮಾಡೋದ್ವಾ, ಅಧರ್ಮದ ಕೆಲಸ ಮಾಡೋದ್ವಾ, ಒಂದ್ಸಲ ಯೋಚನೆ ಮಾಡಿ. ಇನ್ನ ನೆಕ್ಸ್ಟ್, ನಾನು ಈ QR ಕೋಡ್ ನ ತೋರಿಸ್ತಾ ಇರೋ ಉದ್ದೇಶ ಬಂದು, ಕೆಲವಷ್ಟು ಸಂಸ್ಥೆಗಳು ಒಳ್ಳೆ ಉದ್ದೇಶಕ್ಕೋಸ್ಕರ ಬದುಕ್ತಾ ಇರುತ್ತೆ. ಒಳ್ಳೆ ಕೆಲಸ ಮಾಡೋಣ, ಧರ್ಮ ಕಾರ್ಯಗಳನ್ನ ಮಾಡೋಣ, ಅವ್ರಿಗೆ ಸಪೋರ್ಟ್ ಮಾಡೋರು ತುಂಬಾ ಕಡಿಮೆ. ಅಂತದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ತೋರಿಸ್ತಾ ಇರೋ QR ಕೋಡ್ಗಳಿಗೆ ನೀವು ₹5 ಹಾಕ್ತಿರೋ, ₹1 ಹಾಕ್ತಿರೋ, ₹10 ಹಾಕ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಸೇವೆ ಅಂತ ಮಾಡೋದು ಶುರು ಮಾಡಿದಾಗ ಯಾರಿಗೆ ಬೇಕಾದ್ರೂ ಆ ಸೇವೆಗಳನ್ನ ಮಾಡ್ಬೋದು. ಇಲ್ಲ ನನ್ನ ಹತ್ರ ಕೋಟಿ ಇದೆ, ನಾನು ಹಾಕ್ತೀನಿ ಅನ್ನೋರು ಇರ್ತಾರೆ. ಬಟ್ ಒಳ್ಳೆ ಕಾರ್ಯಕ್ಕೆ ಅದು ಬಳಕೆ ಆಗ್ಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ತಗೊಂಡೋಗಿ ತಿರುಪತಿ ಉಂಡಿಗೆ ಯಾರೋ ಒಬ್ರು 50 ಕೋಟಿ ಹಾಕಿದ್ರು, ಅದೇಂತ ಬಳಕೆ ಆಯ್ತು. ಅಲ್ಲಿರೋ ಪೂಜಾರಿಗಳು ಲಕ್ಸುರಿ ಲೈಫ್ ನಡೆಸಿದ್ರು, ರಾಯಲ್ ಆಗಿ ಬದುಕ್ತಾ ಇದಾರೆ, 106 kg ಚಿನ್ನ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ನಾವು ಒಳ್ಳೇದಕ್ ಬೆಳೆಸಿದ್ವಾ ಇಲ್ಲ ಕೆಟ್ಟದಕ್ ಬೆಳೆಸಿದ್ವಾ, ಒಂದ್ಸಲ ಯೋಚನೆ ಮಾಡ್ಬೇಕಲ್ವಾ. ಓಕೆ, ಅದು ಬೇಡ. ನೆಕ್ಸ್ಟ್ ಪಾಯಿಂಟ್ ಬರೋಣ. ಅಂದ್ರೆ ಕೆಲವಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ. ಈಗ ಗೌರ್ಮೆಂಟ್ ಕಂಟ್ರೋಲ್ ಇರೋ ದೇವಸ್ಥಾನಗಳಿಗೆ ನಾವು ದೇವಸ್ಥಾನಕ್ಕೆ ಅಂತ ಹಾಕೋ ದುಡ್ಡು ಬೇರೆ ಯಾವುದೋ ಒಂದು ಜನರಿಗೆ ಬಳಕೆ ಆಯ್ತು, ಅವರು ಕೆಟ್ಟ ಕೆಲಸದಲ್ಲಿ ಭಾಗಿಯಾದ್ರು. ಅಂದ್ರೆ ನಾವು ಒಳ್ಳೆ ಕೆಲ್ಸಕ್ಕೆ ಕೊಟ್ವಾ, ಕೆಟ್ಟ ಕೆಲ್ಸಕ್ಕೆ ಕೊಟ್ವಾ ಅಂತ ಯೋಚನೆ ಮಾಡೋ ಸಿಚುವೇಶನ್ ಈಗ ಬಂದಿದೆ. ನೀವು ಮಾಡ್ತಾ ಇರುವಂತ ದಾನ ಧರ್ಮದ ದುಡ್ಡು ಒಳ್ಳೆ ಕೆಲಸಕ್ಕೆ ಬಳಕೆ ಆಗಿಲ್ಲ ಅಂದ್ರೆ, ಧರ್ಮ ಕಾರ್ಯಗಳಿಗೆ ಬಳಕೆ ಆಗಿಲ್ಲ ಅಂದ್ರೆ, ನೀವು ಮಾಡಿದ ದಾನ ಧರ್ಮದ ದುಡ್ಡು ಕೆಟ್ಟ ಕೆಲಸಕ್ಕೆ ಬಳಕೆ ಆಯ್ತು. ಇಲ್ಲ ಯಾರೋ ಒಬ್ಬ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಬೆಳವಣಿಗೆಗೆ ಅದು ಬಳಕೆ ಆಯ್ತು ಅಂದ್ರೆ, ನೀವು ಕೂಡ ಆ ಕೆಟ್ಟ ಕೆಲಸದಲ್ಲಿ ಒಂದು ಕರ್ಮದ ಫಲಾನ ಒತ್ಕೊಳ್ತೀರಾ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳಿ. ದಾನ ಧರ್ಮ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕರ್ಮನ ಒತ್ಕೋಬೇಕಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿ. ರೀಸೆಂಟ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾ ಇರುವಾಗ ಇನ್ನೊಬ್ರು ಹೇಳಿದ್ದೇನು ಅಂದ್ರೆ, ನಾವು ರೋಡಲ್ಲಿ ಯಾರೊಬ್ರು ಡ್ರಾಪ್ ಕೇಳ್ತಾರೆ, ಡ್ರಾಪ್ ಕೊಡ್ತೀವಿ. ಅಕಸ್ಮಾತ್ ಆಗಿ ಡ್ರಾಪ್ ಕೊಡುವಾಗ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಕರ್ಮ ಯಾರು ಹೊತ್ಕೊಳ್ತೀವಿ, ನಾವು. ಬಟ್ ಹಂಗಂತ ಡ್ರಾಪ್ ಕೊಡೋದು ನಿಲ್ಸಕ್ಕಾಗಲ್ಲ, ಎಮರ್ಜೆನ್ಸಿ ಇರುತ್ತೆ, ಡ್ರಾಪ್ ಕೊಡ್ಬೇಕು ಬಿಡಿ. ಅದೇ ರೀತಿ ಈ ದಾನ ಧರ್ಮನೋ ಯಾರು ಕೊಡ್ತೀವಿ, ಯಾಕೆ ಕೊಡ್ತಿದ್ದೀವಿ, ಅದು ಸದ್ಬಳಕೆ ಆಗುತ್ತಾ ತಿಳ್ಕೊಡದೆ ಕೊಡ್ತೀವಲ್ಲ, ಅದೇ ನಾವು ಮಾಡ್ತಾ ಇರೋ ತಪ್ಪು. ದೇವಸ್ಥಾನ ಉಂಡಿಗೆ ಹಾಕಿದ್ವಿ, ಆ ಉಂಡಿಗೆ ಹಾಕಿ ದುಡ್ಡು ಒಳ್ಳೇದಕ್ಕೆ ಬಳಕೆ ಆಯ್ತಾ, ಓಕೆ. ಪೂಜಾರಿ ತಟ್ಟೆಗೆ ಹಾಕಿದ್ವಿ ದುಡ್ಡನ್ನ, ಪೂಜಾರಿ ಇದ್ದವನು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅರಸ್ದ, ಓಕೆ. ಯಾಕೆಂದ್ರೆ ಅವನು ಅರಸ್ದ, ಏನೋ ಅವನು ಖುಷಿಯಾಗಿ ಬದುಕ್ತಾ ಇದ್ದಾರೆ, ಅದು ಒಂದು ರೀತಿ ದಾನ ಅನ್ಕೊಳ್ಳಿ. ನೀವು ಮಾಡಿದ ದಾನ, ಅದರಿಂದ ಅವನು ಖುಷಿಯಾಗಿದ್ದಾನೆ. ಅದೇ ಆ ಪೂಜಾರಿ ಅದನ್ನ ಕೆಟ್ಟ ಕೆಲಸಕ್ಕೆ ಬಳಸಿದ್ರೆ, ಆ ಕೆಟ್ಟ ಕೆಲಸದ ಕರ್ಮ ಅನ್ನೋದು ನಮ್ಮನ್ನ ಕಾಡುತ್ತೆ. ಇಷ್ಟೇ ಸಿಂಪಲ್ ಆಗಿ. ಇದನ್ನೇ ಕೃಷ್ಣ ಪರಮಾತ್ಮ ಆಗಿನ ಕಾಲದಿಂದ ಹೇಳ್ಕೊ ಬಂದಿದ್ದು. ಆದ್ರೆ ನಾವು ಅರ್ಥ ಮಾಡ್ಕೊಂಡಿದ್ದೇ ಬೇರೆ. ಧರ್ಮದ ಹಾದಿನಲ್ಲಿ ಹೋಗಿ ಅಂದ್ರು ನಾವೇನ್ ಮಾಡ್ತೀವಿ, ಧರ್ಮದ ಹಾದಿನಲ್ಲಿ ಹೋಗೋದಕ್ಕೋಸ್ಕರ ದಾನ ಧರ್ಮ ಮಾಡಿ ಅಂತ ಹೇಳ್ತಾರೆ ಅಂತ ದಾನ ಧರ್ಮ ಮಾಡ್ತೀವಿ. ಆ ದಾನ ಧರ್ಮ ಕರೆಕ್ಟ್ ಆದ ವೇನಲ್ಲಿ ಬಳಕೆ ಆಗ್ಲಿಲ್ಲ ಅಂದ್ರೆ, ನಾವು ಕೂಡ ಅಧರ್ಮದ ಹಾದಿನಲ್ಲಿ ಇದೀವಿ. ಸಪೋರ್ಟ್ ಮಾಡ್ತಾ ಇದೀವಿ. ಆ ಕರ್ಮದ ಫಲ ನಾವು ಓದ್ಕೊಳ್ತಾ ಇರ್ತೀವಿ. ಧರ್ಮದ ಫಲ ಯಾವ ರೀತಿ ಬೇಕಾದ್ರೂ ಬರ್ಬೋದು. ಅಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೇನೆ ನಾನು ಕೂಡ ಕೆಲವಷ್ಟು ಸೇವೆಗಳನ್ನ ಮಾಡ್ತಾ ಇರ್ತೀವಿ. ಈಗ ನಾವು ಮಾಡ್ತಾ ಇರೋದು ಸೇವೆ ಅಂತಾನೆ ಇಟ್ಕೊಳ್ಳಿ. ಒಳ್ಳೆ ವಿಷಯಗಳನ್ನ ತಿಳಿಸೋದು ಒಂದು ಸೇವೆನೆ. ಕೈಯಿಂದ ದುಡ್ಡು ಹಾಕೊಂಡು 4 ಜನಕ್ಕೆ ಒಳ್ಳೆ ವಿಷಯ ತಿಳಿಸೋಣ ಅನ್ನೋದು ಸೇವೆನೆ. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಅಷ್ಟು ದುಡ್ಡು ಬರ್ದೇ ಇದ್ರೂ ಪರವಾಗಿಲ್ಲ, ನಾವು ನಮ್ಮ ಸೇವೆನ ಮಾಡೋಣ ಅನ್ಕೊಳ್ತೀವಿ. ಅದ್ರ ಜೊತೆಗೆ ಜನರ ಜೊತೆ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಅಂತ ಶುರು ಮಾಡಿದ್ವಿ, ಕೆಲವಷ್ಟು ಪ್ರೋಗ್ರಾಮ್ಗಳನ್ನ. ಆದ್ರೆ ಏನಾಯ್ತು, ಜನ ನಮ್ಗೆ ಗೊತ್ತು, ನಾವೇ ತಿಳಿದವರು, ನಮ್ಮ ಗುರುಗಳು ಹೀಗೆ ಅಂತ ಬದುಕೋದಕ್ಕೆ ಶುರು ಮಾಡಿದ್ರು. ಯಾವತ್ತೇ ಆಗ್ಲಿ 2 ವಿಷಯನ ಅರ್ಥ ಮಾಡ್ಕೊಳ್ಳಿ. ಒಂದು, ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಬೇಕು. 2ನೇದು, ಆ ಅಕ್ಸೆಪ್ಟೆನ್ಸ್ ಆದ್ಮೇಲೆ ಇದು ಸರಿ ಇಲ್ಲ, ಇದನ್ನ ಈ ರೀತಿ ಸರಿ ಮಾಡ್ಕೊಳ್ಳಿ, ತಿದ್ದೋದಕ್ಕೂ ರೆಡಿ ಇರಬೇಕು. ನಾವೇನ್ ಮಾಡ್ತೀವಿ, ನಮ್ಗೆ ಗೊತ್ತು ಅಂತ ಯಾವತ್ತು ಹೋಗ್ಬೇಡಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದು. ಅಂದ್ರೆ ನೀವು ಮಾಡ್ತಾ ಇರೋ ದಾನ ಸರಿಯಾಗಿಲ್ಲ ಅಂತ ಯಾರೊಬ್ಬ ವ್ಯಕ್ತಿ ಹೇಳ್ತಾನೆ ಅಂದ್ರೆ, ನಿಮ್ಗೇನು ಗೊತ್ತು, ನಮಗ್ ಗೊತ್ತು ಅವ್ರ ಬಗ್ಗೆ ಅಂತ ಮಾತಾಡ್ತೀವಿ.
ಆದ್ರೆ ಯೋಚನೆ ಮಾಡಿ ಅದು ಸರಿಯಾಗಿ ಬಳಕೆ ಆಗ್ತಾ ಇದೆಯಾ? ಈ ತರದ್ದು ಎಷ್ಟೋ ಆಗ್ತಾ ಇದೆ. ಎಷ್ಟೋ ಜನರು ವಿಡಿಯೋಗಳು ನಾವು ದಿನನಿತ್ಯ ನೋಡ್ತಾ ಇದೀವಿ. ಎಕ್ಸಾಂಪಲ್ ಕಲ್ಕಿ ಭಗವಾನ್ ಅಂತಾನೆ ಒಬ್ರು ಬಂದ್ರು, ನಾನೇ ಕಲ್ಕಿ ಭಗವಾನ್, ನಾನೇ ದೇವದೂತ ಅಂತ ಹೇಳ್ಕೊಂಡ್ರು, 100 ಕೋಟಿ ಆಸ್ತಿ ಮಾಡಿದ್ರು, ಕೊನೆಗೆ ಜೈಲಲ್ಲಿ ಅವ್ರ ಲೈಫ್ ನ ಕಳೆದ್ರು. ಅಂದ್ರೆ ನಾವ್ ಯಾವ್ದಕ್ ಸಪೋರ್ಟ್ ಮಾಡಿದ್ವಿ? ಆ ತರದವರು 100 ಜನ ಉಟ್ಕೊಳ್ತಾ ಇದಾರೆ, ನಾನೇ ದೇವ್ರು, ನಾನೇ ಸ್ವಾಮೀಜಿ, ಎಲ್ಲರಲ್ಲೂ ದೇವ್ರಿದಾನೆ, ನಿಮ್ಮಲ್ಲೂ ದೇವ್ರಿದಾನೆ. ಅದು ಅಪರೂಪಕ್ಕೊಂದ್ಸಲ ಕಾಣಿಸ್ಕೊಳ್ತಾ ಇರ್ತಾನೆ. ಯಾರೋ ಒಬ್ಬನ್ಗೆ ಒಳ್ಳೇದ್ ಮಾಡ್ತೀರಾ, ಅವ್ನು ಖುಷಿಯಾಗಿ ನಿಮ್ಗೆ ಒಳ್ಳೇದಾಗ್ಲಪ್ಪ ಅನ್ನಲ್ಲ, ಆ ರೂಪದಲ್ಲಿ ನಿಮ್ಮಲ್ಲಿ ದೇವ್ರನ್ನ ಕಂಡ ಆ ವ್ಯಕ್ತಿ ಅಂದ್ರೆ ನಿಮ್ಮಲ್ಲೂ ಕೂಡ ದೇವ್ರಿದಾನೆ. ಯಾರಿಗೂ ಕೆಟ್ಟದ್ ಮಾಡಬಾರ್ದು ಅನ್ಕೊಳ್ತೀವಲ್ಲ, ಸಾಕು ನಿಮ್ಮಲ್ಲೂ ದೇವ್ರಿದಾನೆ ಅನ್ನೋದನ್ನ ಅರ್ಥ ಮಾಡಿಸುತ್ತೆ ಇಂಥ ಡಿಸ್ಕಷನ್ಸ್. ಅಂತ ಡಿಸ್ಕಷನ್ಸ್ಗೆ ಎಷ್ಟೋ ಜನ ಟೆನ್ಷನ್ ಫುಲ್ ಲೈಫ್ ಅಲ್ಲಿ ಹಾಗೆ ಹೀಗೆ ಎಲ್ಲ ಬದುಕ್ತಾ ಇರ್ತೀವಿ. ಅಯ್ಯೋ ಯಾಕೆ ಬೇಕು ಇದು ಅನ್ನೋ ಮಟ್ಟು ಕೊಟ್ಟೋಗುತ್ತೆ ಕೊನೆಗೆ. ಅಂತದ್ರಿಂದ ಹೊರಗಡೆ ಬರೋದಕ್ಕೆ ಕೆಲವಷ್ಟು ಕರ್ಕೊಂಬರೋ ಕೆಲಸ ಮಾಡ್ತೇವೆ ಸಂಸ್ಥೆಗಳು. ಆಧ್ಯಾತ್ಮಿಕ ಜಾಗೃತಿ ಅಂತ ಹೇಳ್ತಾರೆ. ನಾವು ಆಧ್ಯಾತ್ಮಿಕ ಜಾಗೃತಿ ಅಂದ್ರೇನು? ನಾರ್ಮಲ್ ಆಗಿ ಮೂಢನಂಬಿಕೆಗಳಲ್ಲಿ ಬದುಕ್ತಾ ಇರ್ತೀವಿ. ಯಾರೋ ಒಬ್ರು ಒಂದು ಪುಸ್ತಕ ಕೊಟ್ಬಿಟ್ಟು ಇದು ಸರಿ, ಇದನ್ನೇ ನೀವು ಫಾಲೋ ಮಾಡು ಅಂದ್ರೆ ಅದನ್ನೇ ಫಾಲೋ ಮಾಡ್ತಾ ಇರ್ತೀವಿ. ಅದು ತಪ್ಪಿದ್ರೂ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದನ್ನ ತಪ್ಪು ಅಂತ ಹೇಳೋ ವ್ಯಕ್ತಿನೇ ನಾವು ವಿರೋಧಿಸ್ತೀವಿ. ಅರ್ಥ ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾಗಿ ಕೂಡ ಜಾಗೃತಿ ಆಗ್ಬೋದು, ಪ್ರಾಕ್ಟಿಕಲ್ ಆಗಿ ಜಾಗೃತಿ ಆಗ್ಬೋದು, ಎಷ್ಟೋ ರೀತಿ ಜಾಗೃತಿ ಆಗ್ಬೋದು. ಅಂತ ಜಾಗೃತಿ ಮೂಡಿಸೋ ಕೆಲಸ ಕೆಲವಷ್ಟು ಸಂಸ್ಥೆಗಳು ಮಾಡ್ತಾ ಇದೆ. ಅಂತ ಸಂಸ್ಥೆನ ನಾನು ಕೂಡ ಸೇವೆ ಮಾಡ್ತಾ ಇದ್ದೀವಿ. ನೀವು ಕೂಡ ಸೇವೆ ಮಾಡಬಹುದು, ನೀವು ಕೂಡ ಜಾಗೃತಿ ಪಡ್ಕೋಬಹುದು. ಅದಕ್ಕೋಸ್ಕರನೇ ನಾನು ಈ QR ಕೋಡ್ ಹಾಕ್ತಾ ಇದ್ದೀನಿ. ಡೊನೇಟ್ ಮಾಡೋರು ₹1 ಮಾಡ್ತಿರೋ, ₹2 ಮಾಡ್ತಿರೋ, ₹10 ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಇಲ್ಲ ನನಗೆ ರೋಡಲ್ಲಿ ಸಿಕ್ತು ಸ್ವಾಮಿ, ಒಂದು 50,000 ತಗೊಳ್ಳಿ, 1 ಕೋಟಿ ತಗೊಳ್ಳಿ, ಕೊಡೋರು ಅವ್ರವ್ರ ಮೇಲೆ ಡಿಪೆಂಡ್. ಎಲ್ಲ ಕೂಡ ಒಳ್ಳೇದಕ್ಕೆ ಬಳಸ್ಬೇಕು ಅನ್ನೋರಿಗೆ ಸಪೋರ್ಟಿವ್ ಆಗಿರ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಕೊಡೋದು ಯಾಕೆ ಅಂದ್ರೆ ಕೊಡೋರು ನೀವು ಅಷ್ಟೇ. ಈಗ ದೇವರು ಮತ್ತೆ ನಾರ್ಮಲ್ ಮನುಷ್ಯರ ಮಧ್ಯೆ ಪೂಜಾರಿಗಳಿರ್ತಾರಲ್ಲ ಆ ರೀತಿ. ಆದ್ರೆ ಯೋಚನೆ ಮಾಡಿ, ಧರ್ಮ ಕಾರ್ಯ ಯಾವುದು ಇಲ್ಲ ಅಂದ್ರೆ ನಿಮ್ ಕೈಲಿ ಸಾಧ್ಯ ಆದ್ರೆ ಒಂದ್ 4 ಜನಕ್ಕೆ ಅನ್ನ ಹಾಕಿ, ಊಟ ಹಾಕಿ. ಊಟಕ್ಕಿಂತ ತೃಪ್ತಿ ಇನ್ನೊಂದಿಲ್ಲ. ಇಲ್ವಾ? ಒಂದ್ 4 ಜನಕ್ಕೆ ಓದೋದಕ್ ಸಹಾಯ ಮಾಡಿ, ಜ್ಞಾನ ಪಡ್ಕೊಳ್ಳೋದಕ್ ಸಹಾಯ ಮಾಡಿ. ಅದಕ್ಕಿಂತ ಇನ್ನೊಂದು ಒಳ್ಳೆ ಕೆಲಸ ಇಲ್ಲ. ಯಾಕೆ ಅಂದ್ರೆ ಒಬ್ಬ ಜ್ಞಾನ ಸಿಕ್ಕಿ ದಾರಿ ತೋರಿಸಿದ್ರಿ, ದಾರಿ ದೀಪ ಆದ್ರಿ ಅಂದ್ರೆ ನೀವೇ ದೇವ್ರಾಗೋದ್ರಿ. ಅಂತ ಕೆಲಸ ಮಾಡಿ. ಅದನ್ನು ಬಿಟ್ಟು ನಾನು ಓದೆ, ತಿರುಪತಿ ಉಂಡಿಗೆ 50,000 ಹಾಕದೆ, ಅದ್ ಯಾರೋ ಒಬ್ಬ ಪೂಜಾರಿ ಬಳಸ್ಕೊಂಡ, ಅವ್ರು ಶ್ರೀಮಂತ ಆದ ಮೆರ್ದ ಅಂದ್ರೆ ಧರ್ಮ ಕೆಲಸ ಮಾಡಿದ್ರ? ಯೋಚನೆ ಮಾಡಿ. ಯಾವುದು ಧರ್ಮದ ಕೆಲಸ, ಯಾವುದು ಅಧರ್ಮದ ಕೆಲಸ ಅಂತ. ನಾನು ಅದಕ್ಕೆ ಕೆಲವಷ್ಟು ಸಂಸ್ಥೆಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾವೆ, ಅಂತವ್ರಿಗೆ ಸಪೋರ್ಟ್ ಮಾಡಿ ಅಂತಾನೆ ಹೇಳ್ತೀನಿ. ಅಂಥದ್ರಲ್ಲಿ ಇದು ಕೂಡ ಒಂದಾಗಿರೋದ್ರಿಂದ ಸಪೋರ್ಟ್ ಮಾಡಿ, ಒಳ್ಳೇದಕ್ಕೆ ಚೆಕ್ ಮಾಡಿ ಸಪೋರ್ಟ್ ಮಾಡಿ. ಈ ಥರದ್ದು ಎಷ್ಟೋ ಸಂಸ್ಥೆಗಳ ಬಗ್ಗೆ ಮುಂದೆನೂ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಗೋರು ಸಪೋರ್ಟ್ ಮಾಡಿ, ಇಲ್ಲದೆ ಇದ್ದವ್ರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.